ಇವಾಗ ಒಂಥರ ಹೇಗೆ ಅಂದ್ರೆ ಸರ್ ಏನು ಮಾಡೋದು ಅಂತ ನಮಗೆ ಅಂದ್ರೆ ಆ, ಕೆಳಗೆ ಚಕ್ಕಂಬಟ್ಲೆ ಹಾಕೊಂಡು ಕೂತ್ಕೊಳ್ಳೋದು ಇಟ್ ಇಸ್ ನಾಟ್ ಆಗಲ್ಲ. ವೆರಿ ವೆಲ್ ಡಿಸೈನ್ಡ್ ಅಥವಾ ಹಾ. ಕೆಲವ್ರಿಗೆ ಆಗಲ್ಲ ಬಿಡಿ. ಆಗಲ್ಲ ಕೆಲವ್ರಿಗೆ. ಮೂಳೆಗೂ ತುಂಬಾ ಒಳ್ಳೇದಲ್ಲ ಹೌದು, ಅಂತಾರೆ ಹೌದು. ರೈಟ್. ತುಂಬಾ ಹೊತ್ತು ಚೇರ್ ಮೇಲೆ ಕೂತ್ಕೊಳ್ಳೋದು ಇಸ್ ನಾಟ್ ಗುಡ್. ಹೌದು. ತುಂಬಾ ಹೊತ್ತು ಕಮೋಡ್ ಮೇಲೆ ಕೂತ್ಕೊಳ್ಳೋದು ಇಸ್ ನಾಟ್ Not ಗುಡ್. good. ಹಾಗಂತ ಓಡಾಡ್ತಾನೆ ಇರೋದಕ್ಕಾಗಲ್ಲ. ನಾವು ವಿ ಆರ್ ಸೋ ಕನ್ಫ್ಯೂಸ್ಡ್. ನಾನು ಆಕ್ಚುಲಿ ಇಲ್ಲ ಎವ್ರಿ 1 hour ಬ್ರೇಕ್ ತಗೋಬೇಕು. ನಾನು ನಿಂತ್ಕೊಂಡೇ ಕನ್ಸಲ್ಟೇಷನ್ ಮಾಡ್ತೀನಿ, ನಾನು ಕೂತ್ಕೊಂಡು ಮಾಡಲ್ಲ. ನಾನು ನಿಂತೆ ಜನ ಹತ್ರ ಮಾತಾಡೋದು. ಓಕೆ. ಅವ್ರನ್ನ ಕೂರ್ಸಿ ನಾನು ನಿಲ್ತೀನಿ. ಆ ಪೇಷಂಟ್ ಸರ್ ನೀವು ಕೂತ್ಕೊಳ್ಳಿ ಅಂತಾರೆ. ನಾನ್ ಕೂತ್ರೆ ನನಗೆ ಪೈಲ್ಸ್ ಆಪರೇಟ್ ಮಾಡೋರು ಯಾರು ಹಂಗಂತ ಹೇಳ್ತೀನಿ. ಹಾಗೆ ಸೊ ಎವ್ರಿ 1 hour ಬ್ರೇಕ್ ತಗೋಬೇಕು. ಟೈಲರ್ ಆಗ್ಬೋದು ಹೆಣ್ಮಕ್ಳು, ಅಥವಾ IT ಪ್ರೊಫೆಷನಲ್ಸ್ ಆಗ್ಬೋದು, ಅಥವಾ ಡ್ರೈವರ್ಸ್ ಆಗ್ಬೋದು. ಎವ್ರಿ 1.5 hour 2-3 minutes ಬ್ರೇಕ್ ತಗೊಂಡ್ರೆ ಏನ್ ತೊಂದರೆ ಆಗಲ್ಲ. ಓಕೆ ಓಕೆ. ಸೊ ಸಾಕಷ್ಟು ಡಿಸ್ಕಸ್ ಮಾಡಿದ್ವಿ ಅಬೌಟ್ ಪೈಲ್ಸ್ ಅಂಡ್ ನೆಕ್ಸ್ಟ್ ಫಿಶರ್, ದಟ್ಸ್ ಗುದದ ಬಿರುಕು ಅಂತ ಏನ್ ಕರಿತೀವಿ. ಒಂದು ಫಸ್ಟ್ ಇಸ್ ಅ ಸ್ಟೇಟ್ಮೆಂಟ್, ಇದು ಮಿಥ್ ಫ್ಯಾಕ್ಟ್ ಹೇಳಿ, ಬಿಕಾಸ್ ಸುಮಾರು ಜನ ಅನ್ಕೊಳ್ತಾರೆ ಈ ಫಿಶರ್ಸ್ ಅನ್ನೋದು ಇಟ್ ಇಸ್ ಅ ವೆರಿ ಸ್ಮಾಲ್ ಕಟ್, ಹಾಗಾಗಿ ತುಂಬಾ ಸೀರಿಯಸ್ ಅಲ್ಲ, ಇಟ್ ವಿಲ್ ಹೀಲ್ ಆನ್ ಇಟ್ಸ್ ಓನ್ ಅಂತ. ಈ ಗುದದ್ವಾರದಲ್ಲಿ ಗಟ್ಟಿಯಾಗಿ ಮೋಷನ್ ಹೋದಾಗ ಕ್ರ್ಯಾಕ್, ಆ ಕ್ರ್ಯಾಕ್ ಇಸ್ ಫಿಶರು. ಕ್ರ್ಯಾಕ್ ಸಣ್ಣದಾಗಿರ್ಬೋದು, ಅದನ್ನ ನೆಗ್ಲೆಕ್ಟ್ ಮಾಡ್ದ ಅಂತ ಹೇಳಿದ್ರೆ ಇನ್ಫೆಕ್ಟ್ ಆಗಿ ಆಪ್ಸಸ್ ಆಗಿ ಫಿಶಲ್ ಆಗಿ ಹಾಸ್ಪಿಟಲ್ ಬರ್ತಾರೆ. ಸಣ್ಣ ಕ್ರ್ಯಾಕ್ ಆದ್ರೂ ಉದಾಸೀನ ಮಾಡಬಾರ್ದು. ಓಕೆ. ಬಟ್ ಈ ಕ್ರ್ಯಾಕ್ ಹೆಚ್ಚು ನೋವನ್ನ ಕೊಡೋದು ಬೌಲ್ ಮೂವ್ಮೆಂಟ್ಸ್ ನ ಸಮಯದಲ್ಲಿ. ಆ ಮೂವ್ ಮಾಡ್ಬೇಕಾದ್ರೆ ಆ ಬೌಲ್ ಇದೆಯಲ್ಲ, ಮೋಷನ್ ಇದೆಯಲ್ಲ, ಅದನ್ನ ಉಜ್ಕೊಂಡ್ ಬರುತ್ತೆ. ಆಗ ತುಂಬಾ ನೋವಾಗತ್ತೆ. ಅದಾದ್ಮೇಲೆ ತುಂಬಾ ಉರಿ ಆಗತ್ತೆ. 3-4 hours ತುಂಬಾ ಉರಿ ಆಗ್ತಾ ಇರತ್ತೆ, ತುಂಬಾ ಪೇನ್ಫುಲ್ ಆಗಿರುತ್ತೆ. ಜನ ಕೂತ್ಕೊಂಡು ಕೆಲಸ ಮಾಡೋಕ್ಕೂ ಹೋಗಲ್ಲ. ಜನ ಈಗ ಇಟ್ಕೊಬರ್ತಾರೆ, ಸರ್ ಏನಾದರೂ ಮಾಡಿ ಮುಗಿಸ್ಬಿಡಿ ಸರ್, ನನ್ನ ಕೈಲಿ ಆಗಲ್ಲ ಇವತ್ತು ಅಂತ. ಮೆಡಿಸಿನ್ ತಗೊಳಪ್ಪ ಅಂದರೆ ಇಲ್ಲ ಸರ್ ಮಾಡಿಬಿಡಿ ಸರ್ ಲೇಸರಲ್ಲಿ ಅಂತ ಬರ್ತಾರೆ. ಹಾಗಾಗಿ ಈ ಕ್ರ್ಯಾಕು ಎಷ್ಟು ಸಿವಿಯರ್ ಆಗಿರುತ್ತೆ ಅಂದರೆ, ಈಗ ಎಲ್ಲ ಹೇಳ್ತೀವಿ ಸ್ಯಾಟರ್ಡೇ ಸಂಡೇ ಈವ್ನಿಂಗ್ ಬಾಟಮ್ಸ್ ಅಪ್ ಅಂತ. ಸ್ಯಾಟರ್ಡೇ ಸಂಡೇ ಈವ್ನಿಂಗ್ ಬಾಟಮ್ಸ್ ಅಪ್ ಅಂದರೆ ಈ ಡ್ರಿಂಕ್ಸ್ ಮಾಡ್ತಾರಲ್ಲ, ಲಾಸ್ಟ್ ಪೆಗ್ ಇಸ್ ಬಾಟಮ್ಸ್ ಅಪ್ ಅಂತೆ. ಸಂಡೇ ಮಾರ್ನಿಂಗ್ ಬಾಟಮ್ಸ್ ಡೌನ್ ಅಂತ. ಈ ಡ್ರಿಂಕ್ ಮಾಡಬೇಕಾದ್ರೆ ಡಿಹೈಡ್ರೇಷನ್ ಆಗತ್ತಾ, ಸರಿಯಾಗಿ ನೀರು ಕೊಡಿಲ್ವ ಅವರು, ಡ್ರಿಂಕ್ಸ್ ಮಾಡ್ತಾ ಒಂದು ಸ್ವಲ್ಪ ಹೆಚ್ಚಾಗ್ತಾ ಇದ್ದಂಗೆ ತಿನ್ನೋದು ಏನು ತಿಂತಾರೋ ಗೊತ್ತಿರಲ್ಲ ಅವ್ರಿಗೆ, ಎಲ್ಲ ತಿನ್ಬಿಟ್ಟಿರ್ತಾರೆ. ಸೊ ಬೆಳಗ್ಗೆ ಅವ್ರು ಏನು ಮಾಡ್ತಾರೆ, ಮೋಷನ್ ತುಂಬ ಹಾರ್ಡ್ ಆಗಿಬಿಟ್ಟಿರುತ್ತೆ. ಒಬ್ಬ IT ಪ್ರೊಫೆಷನಲ್ ಹೀಗೆ ಬಂದಿದ್ದ, ತುಂಬ ಹಾರ್ಡ್ ಮೋಷನ್ ಹೋಗಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6:30ಗೆ ಕಮ್ ಟು ಹಾಸ್ಪಿಟ್ಲು. ಆ ಮನುಷ್ಯ ಹಾಸ್ಪಿಟ್ಲಿಗೆ ಬಂದಾಗ ಏನಾಗಿದೆ, ಡ್ರಾಪ್ಸ್ ಬಿದ್ದಿದೆ, ಕ್ರ್ಯಾಕ್ ಆಗಿ ಎಮರ್ಜೆನ್ಸಿ 3rd ಫ್ಲೋರ್ವರೆಗೂ ಡ್ರಾಪ್ಸ್ ಬಿದ್ದಿದೆ. ನಾನೊಂದು 10 ನಿಮಿಷ ಬಿಟ್ಬಿಡ್ತೀನಿ, ಬರೀ ಬ್ಲಡ್ ಇದೆ, ಏನರಪ್ಪ ಇದು ಅಂದರೆ, ಸರ್ ಯಾವುದೋ ಪೇಷಂಟ್ ಬಂದೇನು ಸರ್ ಮೇಲಿದ್ದಾರೆ ಅಂತ. ಹೋಗಿ ಕೇಳ್ತೀನಿ ಏನಾಯ್ತಪ್ಪ ಅಂದರೆ, ಸಾರ್ ಬೆಳಗ್ಗೆ ಮೋಷನ್ಗೆ ಹೋದೆ ಸರ್, ಇಷ್ಟು ದಪ್ಪದು ಸರ್, ಆನೆ ಲದಿ ಥರ ಬಂತು ಸರ್ ತುಂಬ ಅಂತ. ಏನಂದರೆ ರಾತ್ರಿ ಪಾರ್ಟಿ ಮಾಡಿದೆ ಸರ್ ನಿನ್ನೆ ಮೊನ್ನೆ ಅಂತ. ಹಾಗೆ ಈ ಡಿಹೈಡ್ರೇಟ್ ಆದಾಗ, ಜಂಕ್ ಫುಡ್ ತಿಂದಾಗ, ನೀರು ಕಡಿಮೆ ಆದಾಗ, ಮೋಷನ್ ಸ್ವಲ್ಪ ಹಾರ್ಡ್ ಆದಾಗ ಕ್ರ್ಯಾಕ್ ಆಗುತ್ತೆ. ಆ ಕ್ರ್ಯಾಕ್ ಆಗಿ ಬರೀ ಸಣ್ಣದಲ್ಲ, ಮಲ್ಟಿಪಲ್ ಕ್ರ್ಯಾಕ್ಸ್ ಆಗಿ ಜನ ಬಂದಿರ್ತಾರೆ. ಬಟ್ ಇದಕ್ಕೆ ವಾಟ್ ಇಸ್ ದ ಟ್ರೀಟ್ಮೆಂಟ್ ಅಂತ ಅಂದ್ರೆ, ಸರ್ಜರಿನಾ ಹೇಗೆ? ಬಿಕಾಸ್ ಯು ಹ್ಯಾವ್ ಟು ಕ್ಲೋಸ್ ಆಲ್ ದ ಕ್ರ್ಯಾಕ್ಸ್, ದೇ ಕ್ಯಾನ್ ಬಿ ಮಲ್ಟಿಪಲ್ ಕ್ರ್ಯಾಕ್ಸ್ ಆಲ್ಸೋ. ಐ ಟೆಲ್ ಯು, ಈ ಮಲ್ಟಿಪಲ್ ಕ್ರ್ಯಾಕ್ಸ್ ಬಂದಾಗ ಕ್ರಾನಿಕ್ ಆಗಿದ್ರೆ ಅದನ್ನ ಬಹಳ ಡೀಪ್ ಆಗಿ ನೋಡಬೇಕು. ಸಿಂಪಲ್ ಕ್ರ್ಯಾಕ್ ಇಟ್ ಇಸ್, ಆದರೆ ಒಳಗೆ ಕೊಲೊನೋಸ್ಕೋಪಿ ಮಾಡಿದಾಗ ನಮಗೆ ಒಂದು ಅಡ್ವೊಕೇಟ್ ಬಂದಿದ್ರು ಮೇಡಮ್. ಅಡ್ವೊಕೇಟ್ ಬಂದಿದ್ರು, ಅವ್ರಿಗೆ ಮಲ್ಟಿಪಲ್ ಕ್ರ್ಯಾಕ್ಸ್ ಇತ್ತು. ನೋಡ್ಬಿಟ್ಟು ಇದೇನಿಲ್ಲ ಇವತ್ತು ಮಾಡ್ತೀನಿ, ಎಲ್ಲ ಕ್ರ್ಯಾಕ್ಸ್ ತೆಗಿತೀನಿ, ಕ್ರಾನಿಕ್ ಅಲ್ವಾ ತೆಗಿಲೇಬೇಕು, ನಾಳೆ ರೆಸ್ಟ್ ತಗೊಂಡು ನಾಡಿದ್ದು ನೀವು ಇದಕ್ಕೆ ಹೋಗ್ಬೋದು ಅಂತ, ಇಲ್ಲಿಗೆ ಕೋರ್ಟ್ಗೆ ಹೋಗ್ಬೋದು ಅಂತ. ಅವರಿಗೆ ಕ್ರ್ಯಾಕ್ಸ್ ಇತ್ತು. ಕೊಲೊನೋಸ್ಕೋಪಿ ಮಾಡಿದಾಗ ಅವರಿಗೆ ಕ್ರಾನ್ಸ್ ಡಿಸೀಸ್ ಅಂತ ಬಂತು. ಅಂದರೆ ಸ್ಮಾಲ್ ಇಂಟೆಸ್ಟೈನ್ ಮತ್ತು ಲಾರ್ಜ್ ಇಂಟೆಸ್ಟೈನಲ್ಲಿ ಲೀಕಿ ಗಟ್ ಸಿಂಡ್ರೋಮ್ ಅಂತ ಅವ್ರಿಗೆ ಅಲ್ಸರ್ಸ್ ಆಗಿತ್ತಲ್ಲಿ. ಅದಕ್ಕೋಸ್ಕರ ಮಲ್ಟಿಪಲ್ ಕ್ರ್ಯಾಕ್ಸ್ ಆಗಿತ್ತು. ಅರ್ಥ ಆಯ್ತಲ್ವಾ? ಇನ್ನು ಅದಾದ್ಮೇಲೆ ನಾವೇನು ಮಾಡ್ತೀವಿ, CT ಸ್ಕ್ಯಾನ್ ಮಾಡಿಸ್ತೀವಿ. CT ಸ್ಕ್ಯಾನ್ ಮಾಡಿಸಿದಾಗ ಏನಾಯಿತು, ಡ್ಯೂಡಿನಮ್ ಅಂದರೆ ಫಸ್ಟ್ ಪಾರ್ಟ್ ಆಫ್ ಸ್ಮಾಲ್ ಇಂಟೆಸ್ಟೈನ್, ಅಲ್ಲಿ ಅವ್ರಿಗೆ ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ ಅಂತ ಬಂತು. ನೋಡಿ, ಸಣ್ಣ ಕ್ರ್ಯಾಕು ಬಂದಿದ್ದು, ನನಗೆ ಫಿಶರ್ ಆಗಿದೆ ಅಂತ. ಕೊಲೊನೋಸ್ಕೋಪಿಲಿ ಕ್ರಾನ್ಸ್ ಡಿಸೀಸು, CT ಸ್ಕ್ಯಾನಲ್ಲಿ ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ ಅಂತ ಬಂತು. ಹೀಗೆ ನಾವು ಡೀಪಾಗಿ ನೋಡದೆ ಹೋದರೆ ಡಯಾಗ್ನೋಸಿಸ್ಸು ಮಿಸ್ ಮಾಡ್ತೀವಿ. ಸೊ ನಾವು ಹೇಳ್ತೀನಿ, ಆ್ಯಕ್ಚುಲಿ ANS ಇದೆಯಲ್ಲ, ಇದು ಗುದದ್ವಾರ, ANS ಇಸ್ ದ ವಿಂಡೋ ಟು ದಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ಅಂತ. ಹಿಂದೆಯಿಂದ ಇಲ್ಲಿವರೆಗೂ 22 feet ಇರುತ್ತೆ ಆವ್ರೇಜು. ಕೆಲವರಿಗೆ 26 feet ಇರುತ್ತೆ, ಕೆಲವರಿಗೆ 30 feet ಇರುತ್ತೆ, 30-40 centimeters ಅಷ್ಟು ಉದ್ದ ಇರುತ್ತೆ. ಇಲ್ಲಿ ವಿಂಡೋ ಯಾಕಂತ ನಾನು ಕರಿತೀನಿ ಅಂತ ಹೇಳಿದ್ರೆ, ಇಟ್ಸ್ ಮೈ ಟರ್ಮ್. ವಿಂಡೋ ಯಾಕೆ ಅಂತ ಹೇಳಿದ್ರೆ, ಕ್ರ್ಯಾಕು
ಕ್ರಾನ್ಸ್ ಡಿಸೀಸ್ ಆಗಿರ್ಬೋದು, ಫಿಸ್ಚುಲಾ, ಅಲ್ಸಿರೇಟಿವ್ ಕೊಲೈಟಿಸ್ ಆಗಿರ್ಬೋದು, ಕಾನ್ಸ್ಟಿಪೇಷನ್ನು, ಕ್ಯಾನ್ಸರ್ ಆಗಿರ್ಬೋದು, ಬ್ಲ್ಯಾಕ್ ಕಲರ್ಡ್ ಸ್ಟೂಲ್ಸು, ಮೇಲೆಲ್ಲೋ ರಕ್ತ ಬರ್ತಾ ಇರ್ಬೋದು, ಗ್ರೀನ್ ಕಲರ್ ಸ್ಟೂಲ್ಸು, ಇಂಡೈಜೆಷನ್ ಇರ್ಬೋದು, ಡಾರ್ಕ್ ಸ್ಟೂಲ್ಸು, ಕ್ಯಾನ್ಸರ್ ಇರ್ಬೋದು. ಸೊ ಈ ಒಂದು ಸಣ್ಣ ಜಾಗದಿಂದ ನಾವು ಅಟ್ಲೀಸ್ಟ್ ಒಂದು 20 ಕಾಯಿಲೆನ ಡಯಾಗ್ನೋಸ್ ಮಾಡ್ಬೋದು ಕರೆಕ್ಟಾಗಿ ಜಾಗ ನೋಡಿದ್ರೆ. ಸೊ ಇಟ್ ಈಸ್ ವಿಂಡೋ ಟು ದಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್.